ಅದನ್ನು ನಾವಂತೂ ಇವಾಗ ನಾವು ಅವ್ರದ್ದು ಒಂದು ನಡೆ ಅವ್ರನ್ನ ದೇವಮಾನವ ಏನು ಹೇಳಬಹುದು. ಬಟ್ ನಾವು ನೋಡ್ತಿದ್ದಿದ್ದ ರೀತಿ ಅವಾಗ ಈಗ ಅದು ನಮಗೆ ಅನಿಸುತ್ತೆ ಅವರ ಹಾಗೆ ಇದ್ದವರು. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳ್ತಾನೆ, ನೀನು ಗುರುಗಳ ಹತ್ರ ಹೋದರೆ ಅವರು ಏನಂತ ಟೆಸ್ಟ್ ಮಾಡಬಾರ್ದು, ಅವರಿಗೆ ಸರೆಂಡರ್ ಆಗಬೇಕು ಅಷ್ಟೇ. ಅವ್ರನ್ನ ಏನಾದರೂ ಟೆಸ್ಟ್ ಮಾಡಬೇಕಂತ ಅಂದ್ಕೊಂಡ್ರೆ ಅವ್ರನ್ನ ಆಯಿತು ಅಷ್ಟೇ ಅವ್ರ ಕತೆ. ಅವರು ನಾವಿನ್ನೂ ಎದ್ದೇ ಇರ್ತಿರ್ಲಿಲ್ಲ ಎಷ್ಟು ದಿವಸ. ನಮ್ಮ ಮನೆಯಲ್ಲಿ ಎಬ್ಸೋರು ಮುಂಚೆ ಎದ್ದೇಳಿ ಸೂರ್ಯ ಹುಟ್ಟಕ್ಕೆ ಮುಂಚೆ ಹೇಳಿ ಅಂತ. ಬಟ್ ನಾವೇನು ಯಾವತ್ತೂ ಸದಾಶಿವ ಬ್ರಹ್ಮೇಂದ್ರರು ಅವರು ಹೇಗೆ ಯಾವ ಸ್ಥಿತಿನಲ್ಲಿ ಇರ್ತಿದ್ರು ಇವರು ಅದೇ ಸ್ಥಿತಿನಲ್ಲಿ ಇರ್ತಿದ್ರು ಅನಿಸುತ್ತೆ. ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸರಳತೆ ಅಂತಾಗಲಿ ಅಥವಾ ಯಾವುದೇ ಆಸೆಗಳಿಗೆ ಸಿಕ್ಕಿ ಬೀಳಬಾರ್ದು ಅನ್ನುವಂಥದ್ದು ಯಾವುದೋ ಒಂದು ಜೀವನದಲ್ಲಿ ಏನೋ ಒಂದು ಸಣ್ಣ ಪುಟ್ಟದ ಒಂದು ಸಾಸಿವೆ ಕಾಳಷ್ಟು ಅಳವಡಿಸ್ಕೊಂಡಿದ್ದೀವಿ ಅಂದರೆ ಅದು ಅವರಿಂದ ನೋಡಿ ನನಗೆ ಇದಷ್ಟೇ ಕತೆ. ಇನ್ನು ಬೆಂಗಳೂರು ನಾನು ಇಲ್ಲಿಗೆ ಬಂದಂಗೆ ನಾನು ಎಲ್ಲಿರೋದು, ನಾನು ಫಸ್ಟ್ ಟೈಮ್ ಬೇರೆ ಹೋಗಿರೋದು, ಅಲ್ಲಿರೋದಕ್ಕೆ ಜಾಗ ಇಲ್ಲ ಅನ್ನಿಸ್ಬಿಡ್ತು. ಮತ್ತು ನಮಗೆ ಇಲ್ಲಿ ಭಗವದ್ಗೀತೆ ಹೇಳ್ಕೊಡೋರು. ಅದನ್ನು ಆವಾಗ ನಾವು 8th 9th 10th 3 ವರ್ಷ ನಾನು ಕಲಿತೆ. ಮತ್ತು ಇವತ್ತಿಗೂ ಭಗವದ್ಗೀತೆನ ನಾನು ಹೇಳ್ಕೊಡ್ತೀನಿ, ಅದನ್ನೆಲ್ಲ ಮಾಡ್ತೀನಿ. ಅದಕ್ಕೆ ಬುನಾದಿ ಅವಾಗ ಆಗಿತ್ತು. ಅದನ್ನು ಇವಾಗ ಓದಿದರೆ ಭಗವದ್ಗೀತೆ ಏನು ಅರ್ಥ ಆಗತ್ತೆ ಅದನ್ನು ಹಾಗೆ ಜೀವಿಸಿದ್ದವರು. ಅದನ್ನು ನಾವಂತೂ ಇವಾಗ ನಾವು ಅವ್ರದ್ದು ಒಂದು ನಡೆ ಅವ್ರನ್ನ ದೇವಮಾನವ ಏನು ಹೇಳಬಹುದು. ಬಟ್ ನಾವು ನೋಡ್ತಿದ್ದಿದ್ದ ರೀತಿ ಅವಾಗ ಈಗ ಅದು ನಮಗೆ ಅನಿಸುತ್ತೆ ಅವರ ಹಾಗೆ ಇದ್ದವರು. ಅದರೊಳಗೆ ಎರಡನೇ ಮಾತೇ ಇಲ್ಲ, ಹಾಗಿದ್ದವರು. ಅವರ ಮನೆ ನಾವು ಕಾಲೇಜಿಂದನೂ ಬರುವಾಗ ಎತ್ತಿನ ಗಾಡಿಗಳಲ್ಲಿ ಹಲಸಿನ ಹಣ್ಣು ಮಾವಿನ ಹಣ್ಣು ಬರ್ತಿತ್ತು. ಒಂದಾದರೂ ಅವ್ರ ಮನೆ ಒಳಗೆ ಹೋಗಿದ್ರೆ ಕೇಳಿ, ದಾರಿಯಲ್ಲಿ ಬರ್ತಾ ಮನೆ ಹತ್ರದ ತನಕ ಏನಾದರೂ ತುಂಬಿ ಬಂದರೆ ಅದು ಅಲ್ಲಿ ನಿಂತು ಹೋಗೋರು ಬರೋರು ಅಷ್ಟ್ರಿಗೂ ಕೊಟ್ಟು ಬಿಡೋರು. ಆ ಥರ ವ್ಯಕ್ತಿಗಳನ್ನು ನಾನು ಅವ್ರನ್ನ ಈಗ ಏನು ಗುರುನಾಥರು ಏನು ಹೇಳ್ತಾರೆ ಅದಕ್ಕಿಂತ ನಾವು ಅವ್ರನ್ನ ನಿಜ ಜೀವನದಲ್ಲಿ ಈ ಥರ ನೋಡಿದವರು. ನಮಗೆ ಅವರು ಆ ಧಾರಾಳ್ತನ ಮತ್ತು ಯಾರು ಏನು ತಂದಿರಲಿ ಅವರ ಕಣ್ಣಿಂದನೂ ನೋಡ್ತಾ ಇರಲಿಲ್ಲ ಅನಿಸುತ್ತೆ. ಅವರು ತಂದೆ ಯಾರು ಅವರಿಗೆ ಕೊಡೋರು ತುಂಬ ಜನ ಇದ್ದರು. ಮತ್ತು ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳ್ತಾನೆ, ನೀನು ಗುರುಗಳ ಹತ್ರ ಹೋದರೆ ಅವರು ಏನಂತ ಟೆಸ್ಟ್ ಮಾಡಬಾರ್ದು, ಅವರಿಗೆ ಸರೆಂಡರ್ ಆಗಬೇಕು ಅಷ್ಟೇ. ನೀವು ಅವ್ರನ್ನ ಚಿಕಿತ್ಸಕ ಬುದ್ಧಿಯಿಂದಾಗಲಿ ಅವರು ಏನು ಮಾಡ್ತಾ ಇದ್ದಾರೆ ಅವ್ರನ್ನ ಚೆಕ್ ಮಾಡ್ತೀನಿ ಅಂತಾಗಲಿ ನೋಡಬಾರ್ದು, ಅವ್ರನ್ನ ಒಪ್ಕೋಬೇಕು ಅಷ್ಟೇ. ಗುರುಗಳನ್ನು ಅವ್ರು ಹೇಳಿದ್ದು ದಾರಿಯಲ್ಲಿ ನಡಿಬೇಕು, ಆ ಥರನೇ ಹೇಳಿರೋದು. ಆದರೆ ಅದನ್ನು ನಾವು ಅವರಿಂದ ನೋಡಿ ಕಲಿಬೇಕಿತ್ತು. ಅವ್ರನ್ನ ಒಪ್ಕೊಳ್ದಲ್ಲೇ ಇರೋರು ತುಂಬ ಜನ ಬಂದಿರೋರು, ಆದರೆ ಅವರು ಕಣ್ಣಲ್ಲೇ ಅವ್ರನ್ನ ಅಳೆದು ಬಿಡ್ತಿದ್ರು. ಅದನ್ನು ನೀವು ನಮ್ಮನ್ನು ಒಂದು ಸರಿ ನೋಡಿಬಿಟ್ರೆ ಇವರೇನು ಅನ್ನೋದನ್ನು ಅವರು 100% ಅವ್ರಿಗೆ ಗೊತ್ತಾಗಲ್ಲ. ಅದು ನಮ್ಗೆ ಇವಾಗ ಗೊತ್ತಾಗತ್ತೆ. ಅವರು ಏನಾರು ಇವ್ರೇನು ಮಹಾ ಅಂದ್ಕೊಂಡು ಆ ಥರ ಏನಾದ್ರು ಬಂದಿದ್ದನ್ನು ನೋಡಿದರೆ ಅವರು ಅಷ್ಟೇ ಅವ್ರ ಕೈಗೆ ಸಿಗ್ತಿರ್ಲಿಲ್ಲ. ಅದನ್ನು ಇವ್ರು ಇಲ್ಲಿದ್ದಾರೆ ಅಂತ ಅಂದ್ಕೊಳ್ಳೋದಷ್ಟೇ. ಅವ್ರ ಕೈ ಖಂಡಿತ ಸಿಗ್ತಿರ್ಲಿಲ್ಲ. ಅವ್ರನ್ನ ಹೌದು ಅವರಿಗೆ ಅನ್ನಿಸ್ಬೇಕು, ನಾನು ಹೌದು ಅವರನ್ನು ಆ ಥರ ಟೆಸ್ಟ್ ಮಾಡಬಾರ್ದು. ಅಲ್ಲಿವರೆಗೆ ಅವ್ರನ್ನ ಒಪ್ಪಬೇಕು. ಗುರುನ ಯಾವತ್ತು ನಾವು ಒಪ್ಕೋಬೇಕಷ್ಟೆ. ನಾವು ಅವ್ರನ್ನ ಬೇರೆ ಏನು ಮಾಡಬಾರ್ದು ಅಷ್ಟೇ. ಭಗವಂತ ಹೇಳಿರೋದು ಅದೇ, ನೀನು ಗುರು ಅಂತ ಒಂದು ಸರಿ ಒಪ್ಕೊಂಡ ಮೇಲೆ ನಾವು ಅವ್ರೇನು ಕರೆದಿರಲ್ಲ ನಮ್ಮನ್ನು, ನಾವಾಗೇ ಹೋಗಿರ್ತೀವಲ್ವ, ನಮ್ಗೆ ಬೇಕು ಅಂದ್ಕೊಂಡು ಹೋಗಿರ್ತೀವಿ. ಅದರಿಂದ ಡಾಕ್ಟರ್ ಆಗಲಿ ಗುರುಗಳಾಗಲಿ ನಾವಾಗೇ ಹೋಗಿರ್ತೀವಿ. ಅದರಿಂದ ಅವ್ರನ್ನ ಈ ಚೆಕ್ ಮಾಡಬಾರ್ದು, ಕ್ರಾಸ್ ಚೆಕ್ ಮಾಡಬಾರ್ದು ಅಂತ. ಹಾಗೆ ಅವ್ರನ್ನೂ ಅಷ್ಟೇ, ಹಾಗೆ ಒಪ್ಕೊಂಡವ್ರನ್ನ ಗುರು ಉದ್ಧಾರ ಮಾಡ್ತಾರೆ. ಹಾಗೆ ಅವರು ಅಷ್ಟೇ. ಅವ್ರನ್ನ ಏನಾದರೂ ಟೆಸ್ಟ್ ಮಾಡಬೇಕಂತ ಅಂದ್ಕೊಂಡ್ರೆ ಅವ್ರನ್ನ ಆಯಿತು ಅಷ್ಟೇ ಅವ್ರ ಕತೆ. ಅವರು ಒಂದೇ ಒಂದು ದೃಷ್ಟಿಯಲ್ಲಿ ಅಳೆದು ಬಿಡೋರು ಅವ್ರನ್ನ ಪೂರ್ತಿ. ಅದು ಒಂದು ಅವರದ್ದು ಶಕ್ತಿ ಅದು ಅಂತ ಹೇಳ್ಬೋದು. ಹಾಗೆ ಬಂದಿದ್ದನ್ನೆಲ್ಲ ಮನೆ ಒಳಗೆ ಯಾವುದೂ ಹೋಗ್ತಾ ಇರಲಿಲ್ಲ. ಹಾಗೆ ಮತ್ತು ನಮ್ಮ ಮನೆಗೆಲ್ಲ ಬರೋರು
ಕೈಯಲ್ಲಿ ಇಸ್ಕೊಳ್ಳೋರು ಏನೇ ಕೊಟ್ಟರು, ತಿಂಡಿ ಅಥವಾ ದೋಸೆ ಬೆಳಗ್ಗೆ ಬಂದುಬಿಡೋರು 6 ಗಂಟೆಗೆ. ನಾವಿನ್ನೂ ಎದ್ದೇ ಇರ್ತಿರ್ಲಿಲ್ಲ ಎಷ್ಟು ದಿವಸ. ನಮ್ಮ ಮನೆಯಲ್ಲಿ ಎಬ್ಸೋರು ಮುಂಚೆ ಎದ್ದೇಳಿ, ಸೂರ್ಯ ಹುಟ್ಟಕ್ಕೆ ಮುಂಚೆ ಹೇಳಿ ಅಂತ. ಬಟ್ ನಾವೇನು ಯಾವತ್ತೂ ನಾವು ಆವಾಗ ಒಂದು SLC ಅಲ್ಲ, ಹೈಸ್ಕೂಲು ಮತ್ತು ಕಾಲೇಜ್ ಟೈಮು ಆಗಿರಬಹುದು. ಆದರೆ ನಮಗೆ ತುಂಬ ನಮ್ಮಲ್ಲಿ ಹೇಳೋರು, ಸೂರ್ಯ ಹುಟ್ಟಕ್ಕೆ ಮುಂಚೆ ಹೇಳಿ. ನಮ್ಮನೆ ಪೂರ್ವ ದಿಕ್ಕಿಗೆ ಸೂರ್ಯ ನಮ್ಮ ಮನೆ ಒಳಗೆ ಬರ್ತಿದ್ದ. ಆದರೆ ಸೂರ್ಯನ ರಶ್ಮಿ ಒಳಗೆ ಬಂದಾಗ ಹಂಗೆ ಕಾಲು ಚಾಚ್ಕೊಂಡು ಮಲ್ಕೊಂಡಿರ್ಬಾರ್ದು, ಹೇಳಿ ಅನ್ನೋದು. ಆದರೆ ನಾವು ಹುಡುಗರಲ್ವ, ಆ ಥರ ಹಾಗೆ ಮಲಗಿಬಿಟ್ಟಿರ್ತಿದ್ವಿ. ಅವ್ರು ಅಷ್ಟೊತ್ತಿಗೆ ಬಂದುಬಿಡೋರು. ಅವ್ರು 6:30ಗೆ ಅವರು ರೌಂಡ್ ಬರೋರು. ಅವ್ರು ಬರೋ ಅಷ್ಟರೊಳಗೆ ಎಲ್ಲರಿಗೂ ಗೊತ್ತಾಗೋಗೋದು ಅವ್ರು ಬರ್ತಾರೆ ಅಂತ. ಎದ್ದುಬಿಡೋರು, ದಡ ಎದ್ಬಿಟ್ರೆ ಅವರು ಮನೆ ಒಳಗೆ ಬಂದುಬಿಡೋರು. ನಾವು ಹಾಗೆ ಎದ್ಬಿಟ್ಟು, ಸರಿ ಏನಿದೆ ಕೊಡು ಅನ್ನೋರು ತಿನ್ನೋಕ್ಕೆ. ಏನಿದೆ ಅಷ್ಟೊತ್ತಿನಲ್ಲಿ 6:30 ಏನಿರುತ್ತೆ ತಿನ್ನಕ್ಕೆ ಕೊಡೋಕ್ಕೆ? ಸರಿ ನಿನ್ನೆ ಏನು ಮಾಡಿಟ್ಟಿದ್ದೆ? ನಿನ್ನೆ ಬನ್ನಿ ಅಂತ ಹೇಳಿದ್ವಿ ಅಂತ ಹೇಳಿ ಇಟ್ಕೊಳ್ಳಿ. ಆಗ ನಿನ್ನೆ ಏನೋ ನನ್ನನ್ನು ಕರೆದಿಯಲ್ಲ, ಏನಿದೆ ಅದನ್ನು ಕೊಡು. ಈಗ ರಾತ್ರಿ ಮಾಡಿದ್ದೀನಿ ಬೆಳಗ್ಗೆ ಈಗ ನಾವೇ ತಿನ್ನಲ್ಲ ಅಲ್ವಾ, ಅದು ಹಿಂದಿನ ದಿವಸದ್ದಾಗತ್ತೆ, ಅದು ಮುಸುರೆ ಆಗುತ್ತೆ, ಏನೋ ಆಗುತ್ತೆ, ಮಾರನೇ ದಿವಸ ಅದು ಕೊಡಲ್ಲ ಅಂದರೆ ಇಲ್ಲ, ನನಗೆ ಅದೇ ಕೊಡು, ಅದನ್ನೇ ಕೊಡು. ನಿನ್ನೆ ನನ್ನ ಹೆಸರು ಹೇಳಿದ್ದೆ ತಾನೆ, ಈಗ ಅದು ನಂದು ತಾನೆ, ಅದು ನನಗೆ ಕೊಟ್ಟರೆ ತಟ್ಟೆಲಿ ಹಾಕ್ಕೊಟ್ರೆ ಇಲ್ಲ ಬೇಡ, ಕೈ ಕೊಡು. ಅಂದರೆ ನೀವು ಯಾರು ಅವಧೂತರು ಅಂತ ಏನು ಹೇಳ್ತಾರೆ, ಅವಧೂತರ ಸ್ಥಿತಿ ಅನ್ನೋದು ಏನಿದೆ, ಅವ್ರನ್ನ ನೋಡಿ ನಾವು ಇವಾಗ ತಿಳ್ಕೊಬೇಕು. ನಾವು ಅವ್ರು ಯಾಕೆ ಹಂಗೆ ಕೈಯಲ್ಲಿ ಇಸ್ಕೋತಾರೆ, ತಟ್ಟೆಯಲ್ಲಿ ಏನು ಇಲ್ಲ. ಅವರಿಗೆ ಎಲ್ಲ ಮಡಿ, ಅದು ಶುದ್ಧ ಅಂದರೆ ಕೈ, ನಿಮಗೆ ತಟ್ಟೆನೇ ಎಂಜಲಾಗತ್ತೆ. ಸದಾಶಿವ ಬ್ರಹ್ಮೇಂದ್ರರು ಅವರು ಹೇಗೆ ಯಾವ ಸ್ಥಿತಿನಲ್ಲಿರ್ತಿದ್ರು, ಇವರು ಅದೇ ಸ್ಥಿತಿನಲ್ಲಿ ಇರ್ತಿದ್ರು ಅನಿಸುತ್ತೆ. ಅವ್ರಿಗೆ ಯಾವುದೇ ಮಡಿ ಆಗಲಿ, ಮೈಲಿಗೆ ಆಗಲಿ, ಎಂಜಲು, ಮುಸುರೆ ಮತ್ತು ಸ್ನಾನ, ಇದು ಮಡಿ ಒಳಗಿನ ಶುದ್ಧತೆ ಅಷ್ಟೇ, ಹೊರಗಿಂದಲ್ಲ. ಅವ್ರು ಯಾವಾಗಲೂ ಒಳಗೆ ಶುದ್ಧವಾಗಿರೋರು. ನಾವು ಹೊರಗಿನ ನೋಡ್ತೀವೋ ಏನೋ ಅಷ್ಟೇ, ಅದೇ ವ್ಯತ್ಯಾಸ. ಹಾಗೆ ಕೈ ಕೊಡು, ಅದು ಒಂದು ಸ್ಥಿತಿ ಅಂತ ನಮಗೆ ಈಗೀಗ ಗೊತ್ತಾಗ್ತಿದೆ. ಆ ಸ್ಥಿತಿ ತಲುಪೋದು ಅನ್ನೋದು ಅಷ್ಟು ಸುಲಭ ಅಲ್ಲ. ಮತ್ತು ಯಾವುದು ಜಾತಿ ಅಂತ ಇಲ್ಲ, ಯಾವುದೂ ಇಲ್ಲ. ಯಾರು ಏನು ಕೊಟ್ಟರು ಇಸ್ಕೊಳ್ಳೋರು. ಮತ್ತು ಅವ್ರು ಅವ್ರು ಕೊಟ್ಟಿದ್ದಾರೆ ಅಂತಂದರೆ ಅದು ಒಂದು ಪ್ರಸಾದನೆ ಬಿಡಿ. ಆ ನಗು ಮುಖ ಅನ್ನೋದು, ಅದು ಅಂಥವ್ರನ್ನು ಆ ಮುಗ್ಧವಾದ ನಗು ಇದೆಯಲ್ಲ, ಅದು ಯಾರೊಳಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಳಗಿಂದ ಶುದ್ಧವಾಗಿದ್ದರೆ ಮಾತ್ರ ಬರೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಹಾಗಿದ್ದರು ಅವರು, ಹಾಗೆ ಬದುಕಿದ್ರು. ನಮ್ಮನ್ನು ಒಂದು ಆ ದಾರಿಯಲ್ಲಿ ಈಗ ಒಂದು ಸ್ವಲ್ಪ ನಾವೇನಾದರೂ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸರಳತೆ ಅಂತಾಗಲಿ, ಅಥವಾ ಯಾವುದೇ ಆಸೆಗಳಿಗೆ ಸಿಕ್ಕಿ ಬೀಳಬಾರ್ದು ಅನ್ನುವಂಥದ್ದು ಯಾವುದೋ ಒಂದು ಜೀವನದಲ್ಲಿ ಏನೋ ಒಂದು ಸಣ್ಣ ಪುಟ್ಟದ ಒಂದು ಸಾಸಿವೆ ಕಾಳಷ್ಟು ಅಳವಡಿಸ್ಕೊಂಡಿದ್ದೀವಿ ಅಂದರೆ ಅದು ಅವರನ್ನು ನೋಡಿ ಅಷ್ಟೇ. ಅವ್ರು ಬದುಕಿದ ರೀತಿ ನೋಡಿ. ಯಾಕೆಂದರೆ ನಾನು ಏನು ತುಂಬ ವರ್ಷ ಈ ಊರಲ್ಲಿ ಇರಲಿಲ್ಲ. ನನ್ನ ಡಿಪ್ಲೊಮೊ ಮುಗಿದ್ಮೇಲೆ ನಾನು ಬೆಂಗಳೂರಿಗೆ ಹೊರಟೋದೆ. ಬೆಂಗಳೂರಿಗೆ ಹೋಗುವಾಗ ನನಗೆ ನನ್ನ NGF ಒಂದು ಆವಾಗ ಅಪ್ರೆಂಟಿಸ್ ಟ್ರೈನಿಂಗ್ ಅಂತ ಒಂದು ಇರ್ತಿತ್ತು, 1 ವರ್ಷ. ಆ ಟ್ರೈನಿಂಗಿಗೆ ಅಂತ ನಾನು ಹೋದೆ. ಅಲ್ಲಿ 1 ವಾರ ಆಗಿತ್ತು ಹೋಗಿ. ನಾನು ಇಲ್ಲಿಂದ ಹೋದೆ, ನನಗೆ ಅಲ್ಲಿ ಯಾರೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋಗಿದ್ದು. ನಮ್ಮ ತಂದೆಯ ಮಾವನ ಮಗ, ಸೋದರ ಮಾವನ ಮಗ ಒಬ್ಬರು ಇದ್ದರು, ಅವ್ರ ಮನೆಗೆ ಹೋದೆ. ಅವ್ರ ಮನೆಯಲ್ಲೇ ಅತಿ ಬಡತನ ಆಯಿತಾ. ಅವ್ರ ಮನೆಯಲ್ಲೇ ತುಂಬ ಜನ ಇದ್ದರು. ಅವ್ರ ಮನೆಯವರು ನೋಡ್ಕೊಳ್ಳೋದೇ ತುಂಬ ಕಷ್ಟ ಆಯಿತು. ಅದರಲ್ಲಿ ನಾನು ಹೋಗಿ ಪಾಪ ಅವ್ರು ಇರು ಅಂದರು. ಆದರೆ ಅವ್ರ ಮನೆ ಪರಿಸ್ಥಿತಿನಲ್ಲಿ ನನಗೆ ಇದು ಸರಿಯಲ್ಲ ಅಂತ ಅನ್ನಿಸ್ತು. ನಾನು ಒಬ್ಳದು ಅವ್ರ ಮನೆಗೆ ಎಕ್ಸ್ಟ್ರಾ ಹೊರೇನೆ ಅದು ಆವಾಗಿನ ಪರಿಸ್ಥಿತಿನಲ್ಲ. ಹಾಗಾಗಿ ನಾನು ಅವ್ರ ಮನೆಯಲ್ಲಿ ಬೇಡ ಅಂತ ಅಂದ್ಕೊಂಡೆ, ಅವರಿಗೂ ಕಷ್ಟ ಆಗತ್ತೆ ಅಂತ. ಆಮೇಲೆ ಅಲ್ಲಿಂದ ಮತ್ತೆ ಮನೆಯೂ ಸ್ವಲ್ಪ ಚಿಕ್ಕದು, ಅವ್ರ ಮನೇಲೇ 3-4 ಜನ ಮಕ್ಕಳು, ಅವರಿಬ್ಬರು, ಈ ಥರ ಎಲ್ಲ ತುಂಬ ಜನ. ಆಗಲ್ಲ, ಒಂದೇ ಸಿಂಗಲ್ ಬೆಡ್ರೂಮ್ ಹೌಸ್, ಅದರಿಂದ ಕಷ್ಟ. ಸರಿ, ನಮ್ಮ ಸೋದರ ಮಾವನ ಮನೆಗೆ ಎಲ್ಲಿಗೆ ಹೋಗೋಣ ಅಂತ ಹೋದೆ. ಅಲ್ಲಿಗೆ ಹೋದರೆ ಅವ್ರ ಮನೇಲಿ ದೊಡ್ಡ ಫ್ಯಾಮಿಲಿ, 24 ಜನ ಇದ್ದರು. ಇಲ್ಲಿಂದ 5-6 ಜನ ಇದ್ದಾರೆ. ಅವ್ರ ಮನೆಯಲ್ಲಿ ಬೆಳಗ್ಗೆ ನೋಡಿದ್ರೆ ಎಷ್ಟು ಮನೆ ಡಬಲ್ ಬೆಡ್ರೂಮು ಅಥವಾ ಸಿಂಗಲ್ ಅಷ್ಟೇ, ಆದರೆ ಮನೆ ತುಂಬ ಜನ. ನಾನು ಎಲ್ಲಿರಲಿ, ನನಗೆ ಇದಷ್ಟೇ ಕತೆ. ಇನ್ನು ಬೆಂಗಳೂರು, ನಾನು ಇಲ್ಲಿಗೆ ಬಂದಂಗೆ ನಾನು ಎಲ್ಲಿರೋದು, ನಾನು ಫಸ್ಟ್ ಟೈಮ್ ಬೇರೆ ಹೋಗಿರೋದು, ಅಲ್ಲಿರೋದಕ್ಕೆ ಜಾಗ ಇಲ್ಲ ಅನ್ನಿಸ್ಬಿಡ್ತು. ಅಷ್ಟೇ. ಇವ್ರ ಮನೇಲಿ 1 ವಾರ ಇದ್ದೆ, ಅವ್ರ ಮನೇಲಿ 1-2-3 ದಿವಸ ಇದ್ನೇನೋ.
ಇದು ನನಗೆ ಬೆಂಗಳೂರು ಆಗಿ ಬರಲ್ಲ ಅನಿಸುತ್ತೆ, ಅಥವಾ ಅಲ್ಲಿಂದ ಬಸ್ ಹತ್ತಿದವಳು ಇಲ್ಲಿ ಇಳಿದು ಬಂದು ದಾರಿಯಲ್ಲಿ ನಿಂತ್ಕೊಂಡು ನಮ್ಮ ಅಮ್ಮನಿಗೆ, ಅಮ್ಮ ನಾನು ಬಂದೆ, ಇನ್ನು ಬೆಂಗಳೂರಿಗೆ ಹೋಗಲ್ಲ ಅಂದೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.